ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನಿವತ್ತು ಶಾಪಿಂಗ್ ಹೋಗ್ತಿದ್ದೀನಿ. ತುಂಬ ಚಾಕ್ಲೇಟ್ಸ್ ತೊಗೊಬೇಕು ಮತ್ತು ಡೇಟ್ಸ್ನು ಕೂಡ ತೊಗೊಬೇಕು. ಇಲ್ಲಿ ಫೇಮಸ್ ಅದೇ ಅಲ್ವಾ ಚಾಕ್ಲೇಟ್ಸು ಮತ್ತು ಡೇಟ್ಸು. ಸೊ ಅದಕ್ಕೋಸ್ಕರ ಇವತ್ತು ತೊಗೊಂಡು ಬರೋಕ್ಕೆ ಹೋಗ್ತಿದ್ದೀನಿ. ಇಂಡಿಯಾಕ್ಕೆ ಹೋಗ್ಬೇಕಲ್ವಾ, ಇಂಡಿಯಾಕ್ಕೆ ಹೋದರೆ ಇನ್ನೆಲ್ಲ ಚಾಕ್ಲೇಟ್ಸ್ ಡೇಟ್ಸ್ ಎಲ್ಲರಿಗೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಎಲ್ಲ ಕೊಡಬೇಕಲ್ಲ. ಸೊ ಅದಕ್ಕೋಸ್ಕರ ತೊಗೊಂಡು ಬರೋಕ್ಕೆ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಇಲ್ಲಿ ಚಾಕ್ಲೇಟ್ಸ್ಗಳು ಯಾವ್ಯಾವ ಥರ ಇರುತ್ತೆ, ಎಷ್ಟೆಷ್ಟು ಇರುತ್ತೆ, ಮತ್ತು ಯಾವುದೆಲ್ಲ ಫೇಮಸ್ ಚಾಕ್ಲೇಟ್ಸ್ಗಳಿರುತ್ತೆ, ಡೇಟ್ಸ್ ಇರುತ್ತೆ, ಇನ್ನೂ ಏನೇನೋ ತುಂಬ ಕೆಲಸ ಇದೆ ಗೈಸ್. ಟೈಮ್ ಇಲ್ಲ, ಇವತ್ತು ನೈಟೇ ಫ್ಲೈಟ್ ಇರೋದು. ಸೊ ಬನ್ನಿ ಹೋಗೋಣ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಬನ್ನಿ ಹೋಗೋಣ. ಇವಾಗ ನಾನು ನಮ್ಮ ಹಸ್ಬೆಂಡ್ ಇಬ್ರು ಹೊರಟ್ವಿ. ನಾವು ತುಂಬ ದಿನದಿಂದ ಅಂದ್ಕೊಂಡಿದ್ವಿ ಊರಿಗೆ ಹೋಗೋಕ್ಕಿಂತ ಮುಂಚೆ ಒಂದು ವಾರ ಮುಂಚೆನೇ ನಾವು ಶಾಪಿಂಗ್ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು. ಯಾವಾಗಲೂ ಬರೀ ಅನ್ಕೊಳ್ಳೋದೇ ಆಗುತ್ತೆ, ಬಟ್ ನಾವು ಲೇಟಾಗಿ ಮಾಡ್ಕೊಳ್ಳೋದು. ಏನೇ ಕೆಲಸನೂ ನಾನು ತುಂಬ ದಿನದಿಂದ ಬೇಗ ಮಾಡ್ಕೊಂಡ್ಬಿಡ್ಬೇಕು ಈ ಕೆಲಸನ ಅಂತ ಯಾವಾಗ ಪ್ಲ್ಯಾನ್ ಮಾಡಿರ್ತೀವಿ ನೋಡಿ, ಯಾವಾಗ್ಲೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ. ನಾವು ಪ್ಲ್ಯಾನ್ ಮಾಡ್ಕೊಂಡಂಗೆ ಏನೂ ಆಗೋದೇ ಇಲ್ಲ. ಅದಕ್ಕೆ ಪ್ಲ್ಯಾನೇ ಮಾಡ್ಕೊಬಾರ್ದು ಅಂತ ಯೋಚನೆ ಮಾಡಿಬಿಟ್ಟಿದ್ದೀವಿ. ಈಗ ಊರಿಗೆ ಹೋಗೋದು ನಾಳೆ ಅನ್ನೋ ಥರ ನಮಗೆ ನಾವು ಇವತ್ತು ಶಾಪಿಂಗ್ನ ಸ್ಟಾರ್ಟ್ ಮಾಡಿದ್ದೀವಿ. ಚಾಕ್ಲೇಟ್ಸ್ಗಳನ್ನ ತಗೊಳ್ಳೋಣ, ಮತ್ತು ಬ್ಯಾಗ್ಸ್ ಎಲ್ಲ ನಿನ್ನೆ ನೈಟು ಆ ಥರ ಶಾಪಿಂಗ್ ಮಾಡಿದ್ವಿ. ಅದನ್ನು ಬ್ಲಾಗ್ ಹಾಕಿದ್ದೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಇಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ರೆಕಮೆಂಡ್ ಮಾಡಿದರು, ಈ ಅಂಗಡಿಯಲ್ಲಿ ಚಾಕ್ಲೇಟ್ಸ್ ಮತ್ತು ಡೇಟ್ಸ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ, ಹಾಗೆ ಡ್ರೈ ಫ್ರೂಟ್ಸು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಈಗ ಇಂಡಿಯಾದಿಂದ ಎಲ್ಲ ಟೂರಿಸ್ಟ್ ಬರ್ತಾರಲ್ವಾ, ಅಂದರೆ ತುಂಬ ಬೇರೆ ಬೇರೆ ಕಂಟ್ರಿಗಳಿಂದ ಎಲ್ಲ ಬರ್ತಾರೆ. ಇಲ್ಲಿ ತುಂಬ ಚಾಕ್ಲೇಟ್ಸು ಮತ್ತು ಈ ಪರ್ಫ್ಯೂಮ್ಸು, ಡೇಟ್ಸು, ಈ ಥರ ಡ್ರೈ ಫ್ರೂಟ್ಸು ಅಂಗಡಿಗಳು ಜಾಸ್ತಿನೇ ಇರುತ್ತೆ, ಈ ಥರ ಶಾಪ್ಗಳು ಜಾಸ್ತಿನೇ ಇರುತ್ತೆ. ಸೊ ಇಲ್ಲಿ ಬಂದು ನಾವು ಇವಾಗ ಚಾಕ್ಲೇಟ್ಸ್ನ ನೋಡ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಎಷ್ಟೆಷ್ಟು ವೆರೈಟೀಸ್ ಇದೆ ಅಂತ. ಇನ್ನು ಈ ಸೈಡಲ್ಲೆಲ್ಲ ನೋಡ್ತಾ ಇರ್ಬೋದು ಡ್ರೈ ಫ್ರೂಟ್ಸ್ಗಳೆಲ್ಲ ಇಟ್ಟಿದ್ದಾರೆ, ಈ ಥರ ಎಲ್ಲ ಡ್ರೈ ಆಗಿರೋ ಅಂಥದ್ದು. ಹಾಗೆ ನಿಮಗೆ ಡೇಟ್ಸ್ಗಳು, ಫ್ರೆಶ್ ಆಗಿರೋ ಡೇಟ್ಸ್ಗಳು, ಅದರಲ್ಲೂ ಡಿಫ್ರೆಂಟ್ ಆಗಿರೋ ವೆರೈಟೀಸ್ ಡೇಟ್ಸ್ಗಳು ಇಲ್ಲಿ ನಿಮಗೆ ಸಿಗುತ್ತೆ. ನೀವ್ಯಾರಾದರೂ UAEಗೆ ಏನಾದರೂ ಟ್ರಿಪ್ಪಿಗೆ ಬಂದರೆ, ಸೊ ದುಬೈಯಲ್ಲಿ ನಿಮಗೆ ಈ ದುಬೈಯಲ್ಲಿ ಆಸಾದಿ ಸೂಪರ್ ಮಾರ್ಕೆಟ್ ಅಂತ ಹೇಳ್ಬಿಟ್ಟು ಒಂದು ಶಾಪ್ ಇದೆ. ಹಾಗೆ ಇಲ್ಲಿ ಡಿಸ್ಕೌಂಟ್ ಕೂಡ ನಿಮಗೆ ಕೊಡ್ತಾರೆ, ಹಾಗೆ ಟೇಸ್ಟ್ ಕೂಡ ಮಾಡಕ್ಕೆ ಕೊಡ್ತಾರೆ. ನೋಡಿ, ಇಲ್ಲಿ ನಾವು ಟೇಸ್ಟ್ ಮಾಡ್ತಿದ್ದೀವಿ. ಚೆನ್ನಾಗಿತ್ತಲ್ಲ. ಇದೇನಿದು ಬ್ಲ್ಯಾಕ್ ಆಗಿದೆ? ಓರಿಯೋ ಇದೆಲ್ಲ ಬೇಡ ಅನಿಸ್ತದೆ. ಓಕೆ, ನಮ್ಮೂರಲ್ಲೇ ಇರ್ತದೆ. ಇದು ವೆಲ್ವೆಟ್ ಬೇಕಾದ್ರೆ ತಗೊಳ್ಳೋಣ, ಇದು ಬೇಕಾದ್ರೆ ನಮ್ಮೂರಲ್ಲಿ ಈ ಟೆಸ್ಟ್ ಇರಲ್ಲ, ಇದು ತಗೊಳ್ಳೋಣ. ಏಕೊಂಡ್ಸ ಬಿಸ್ಕೆಟ್ ಅದು ಬೇಡ ಅಲ್ವಾ? ಅಲ್ಲ, ತಿನ್ನಕ್ಕೆ ಚೆನ್ನಾಗಿರುತ್ತೆ, ನೋಡುವ. ಎ ಬಿ ಆಲ್ಮಂಡೆ कौन सा अच्छा है? ಆಲ್ಮಂಡ್ अच्छा रहता है. ಅದು ಅದೊಂದು ಇದೊಂದು ಓಪನ್ ಮಾಡೋ, ನೋಡೋಣ, ತಿನ್ನೋಣ. ಟೇಸ್ಟು ಇದು ಚೆನ್ನಾಗಿದೆ ಟೇಸ್ಟ್. ये पिस्ताचियो, ये लिए ये बड़ा है, ये छोटा है, मतलब वो वेट है ना, कोई प्रॉब्लम नहीं है, मतलब ये पीस ज़्यादा आता है ना इसमें. ಈಗ ನೀವು ನೋಡ್ತಾ ಇರ್ಬೋದು, ಇನ್ನೂ ಒಂದು ಚಾಕ್ಲೇಟ್ ತೊಗೊಂಡಿದ್ದೀನಿ, ಹೇಗಿದೆ ಅಂತ ನೀವು ನೋಡಿ. ಮೇಲೆಲ್ಲ ನಟ್ಸ್ಗಳು ಹಾಕಿದ್ದಾರೆ, ಮತ್ತು ಒಳಗಡೆ ಸ್ಟ್ರಾಬೆರಿ ಕ್ರೀಮ್ ಥರ ಇದೆ ಆಯಿತಾ. ಅದು ಒಳ್ಳೆ ಸಖತ್ತಾಗಿತ್ತು, ಟೇಸ್ಟು ನಿಜವಾಗ್ಲೂ ಸೂಪರಾಗಿತ್ತು. ನಾವು ಯೂಶ್ವಲಿ ಅಷ್ಟೊಂದು ಚಾಕ್ಲೇಟ್ ತಿನ್ನಲ್ಲ, ಇಲ್ಲಿ ಡೇಟ್ಸ್ ವಿತ್ ಚಾಕ್ಲೇಟ್ಸ್ ಇರೋದ್ರಿಂದ ಇದನ್ನು ತಿನ್ನೋಕ್ಕೂ ಒಂಥರ ಮಜಾ ಬರ್ತಾಯಿತ್ತು ನಮಗೆ. ನಾವಿಬ್ಬರು ಚೆನ್ನಾಗಿ ತಿಂದ್ವಿ ಚಾಕ್ಲೇಟ್ನ, ಕೊನೆಗೆ ತಲೆ ಎಲ್ಲ ಸುತ್ತದಂಗೆ ಆಗೋಯಿತು. ಅಷ್ಟು ಚಾಕ್ಲೇಟ್ಸ್ ಅವರೇ ಕೊಡ್ತಾರೆ ಆ್ಯಕ್ಚುಲಿ. ನೀವು ಟೇಸ್ಟ್ ಮಾಡಿ, ಟೇಸ್ಟ್ ನೋಡಿ ಅದನ್ನು ತೊಗೊಳ್ಬೋದು. ನಿಮ್ಗೆ ಇಷ್ಟ ಇದ್ದರೆ ತೊಗೊಬೋದು, ಇಲ್ಲಾಂದರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತೊಗೊಬೋದು. ಇಲ್ಲಿ ನೋಡಿ, ಎಲ್ಲ ಒಂದೊಂದು ಕಡೆ ಒಂದೊಂದು ಥರ ಚಾಕ್ಲೇಟ್ಸ್ಗಳನ್ನ ಇಟ್ಟಿದ್ದಾರೆ, ಅದ್ರ ತಕ್ಕಂಗೆ ಪ್ರೈಸ್ಗಳನ್ನು ಕೂಡ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿರೋದೆಲ್ಲ ಪ್ರೈಸ್ಗಳು ಬೇರೆ ಬೇರೆದಿದೆ, ಒಂದೊಂದಕ್ಕೆ ಒಂದೊಂದು ಥರ ಇದೆ. ಇವಾಗ ನಮ್ಮ ಹಸ್ಬೆಂಡ್ ಇಟ್ಕೊಂಡಿದ್ದಾರಲ್ಲ, ಇದು ಫೇಮಸ್ ದುಬೈಯಲ್ಲಿ ಫೇಮಸ್ ಆದಂಥ ಚಾಕ್ಲೇಟು ಕುನಾಫಾ ಚಾಕ್ಲೇಟ್ ಇದು ಆಯಿತಾ.
ಇದು ಕುನಾಫಾ ಚಾಕ್ಲೇಟ್ ಅಂತ ಅಂದ್ರೇ ದುಬೈಯಲ್ಲಿ ಫುಲ್ ಫೇಮಸ್ ಚಾಕ್ಲೇಟು. ಈ ಚಾಕ್ಲೇಟ್ನ ಈಗ ಟೇಸ್ಟ್ ಮಾಡ್ತಿದ್ದೀವಿ. ಇದು ತುಂಬ ಚೆನ್ನಾಗಿರುತ್ತೆ. ನಾನು ಸ್ಟಾರ್ಟಿಂಗಲ್ಲೇ ಬಂದಾಗಲೇ ಸುಮಾರು ತಿಂದ್ಬಿಟ್ಟೆ. ಈಗ ಅಂತೂ ಆವಾಗವಾಗ ತಿಂತಾನೆ ಇರ್ತೀವಿ, ಯಾಕೆಂದರೆ ಅಷ್ಟು ಚೆನ್ನಾಗಿರುತ್ತೆ. ಈ ಟೇಸ್ಟನ್ನ ನಾವು ಮಿಸ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ನೀವು ಅಷ್ಟೇ ಯಾರಾದರೂ ದುಬೈಗೆ ಬಂದರೆ ಈ ಚಾಕ್ಲೇಟ್ನ ಮಿಸ್ ಮಾಡ್ದಂಗೆ ತೊಗೊಂಡೋಗಿ ಅಂತಲೇ ರೆಕಮೆಂಡ್ ಮಾಡ್ತೀನಿ. ನಿಜವಾಗ್ಲೂ ಸಖತ್ತಾಗಿರುತ್ತೆ ಟೇಸ್ಟು. ಒಳ್ಳೆ ಕ್ರಿಸ್ಪಿ ಆಗಿರುತ್ತೆ ಇನ್ಸೈಡು. ಮೇಲ್ ಮಾತ್ರ ಚಾಕ್ಲೇಟ್ಸ್ ಇರುತ್ತೆ, ಒಳಗೆ ಕುನಾಫಾ ಇರುತ್ತೆ. ಸಖತ್ತಾಗಿರುತ್ತೆ. ಮತ್ತು ಪಿಸ್ತಾ ಮಿಕ್ಸ್ ಇರುತ್ತೆ ಕ್ರೀಮಲ್ಲಿ. ಚೆನ್ನಾಗಿರುತ್ತೆ ರಿಯಲಿ ಆ ಚಾಕ್ಲೇಟು. ಮತ್ತು ನೋಡಿ ಇನ್ನೊಂದು ಚಾಕ್ಲೇಟ್ನ ನಾನು ಟ್ರೈ ಮಾಡ್ತಿದ್ದೀನಿ. ಎಲ್ಲ ಡಿಫ್ರೆಂಟ್ ಆಗಿತ್ತು ಆಯಿತಾ ಆ ಚಾಕ್ಲೇಟ್ಸು. ಇದ್ರೊಳಗಡೆ ಆಲ್ಮಂಡ್ ಏನೋ ಇತ್ತು ಈ ಚಾಕ್ಲೇಟ್ ಒಳಗಡೆ. ಸಖತ್ತಾಗಿತ್ತು. ಇದನ್ನು ಕೂಡ ಚೆನ್ನಾಗಿತ್ತು. ನಾನಂತೂ ಎಲ್ಲ ಟೇಸ್ಟ್ ಮಾಡಿದೆ. ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಬೇಡ ಸ್ವೀಟು ಜಾಸ್ತಿ ಆಯಿತು ಅಂತಂದ್ರು. ನನಗೆ ಚಾಕ್ಲೇಟ್ ಅಂದರೆ ಇಷ್ಟ ಅಲ್ವಾ. ಇದರಲ್ಲಿ ಇದೆ ನೋಡಿ ಡೇಟ್ಸ್ ಅಲ್ಲ ಆಲ್ಮಂಡ್ ಇದೆ ಅದರಲ್ಲಿ. ಎಷ್ಟು ಚಾಕ್ಲೇಟ್ಸ್ ತಿಂದೆ ಗೊತ್ತಾ. ಇದರಲ್ಲಿ ಸಾರಿ ನಾನು ವಿಡಿಯೋ ಮಾಡಿಲ್ಲ. ನಾನು ಇನ್ನೂ ತಿಂದಿರೋಷ್ಟು ಚಾಕ್ಲೇಟ್ಸು ವಿಡಿಯೋ ಮಾಡ್ತಾನೆ ನಾನು ಇಷ್ಟು ಚಾಕ್ಲೇಟ್ಸ್ನ ತಿಂದಿರೋದು ನಿಮಗೆ ತೋರಿಸಿದ್ದೀನಿ. ನೋಡಿ ಇಲ್ಲೆಲ್ಲ ಎಷ್ಟೊಂದಿದೆ. ಇದೆಲ್ಲ ಡೇಟ್ಸ್ ಇರೋದು ಆಯಿತಾ. ಇನ್ಸೈಡು ಡೇಟ್ಸ್ ಇರುತ್ತೆ, ಪ್ಲಸ್ ಆಲ್ಮಂಡ್ ಇರುತ್ತೆ, ಮೇಲೆ ಚಾಕ್ಲೇಟ್ ಕವರ್ ಮಾಡಿರ್ತಾರೆ. ಸಖತ್ತಾಗಿರುತ್ತೆ ಇದನ್ನು ಕೂಡ. ನಾವಂತೂ ತುಂಬ ತಗೊಂಡ್ವಿ ಗೈಸ್. ತುಂಬ ಚಾಕ್ಲೇಟ್ಸ್ಗಳನ್ನೆಲ್ಲ ತಗೊಂಡ್ವಿ. ನೋಡಿ ನೀವಿಲ್ಲಿ ನೋಡ್ಬೋದು ಒಂದು ಬ್ಯಾಸ್ಕೆಟ್ ಫುಲ್ ಚಾಕ್ಲೇಟ್ಸ್ ಆಗಿದೆ. ನಾವಂತೂ ತುಂಬ ತಗೊಂಡಿದ್ದೀವಿ ಚಾಕ್ಲೇಟ್ಸ್ನ. ಯಾಕಪ್ಪ ಅಂತ ಅಂದರೆ ತುಂಬ ಫ್ರೆಂಡ್ಸ್ ಇದ್ದಾರೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ. ಸೊ ಅವರಿಗೆಲ್ಲರಿಗೂ ಶೇರ್ ಮಾಡಬೇಕಲ್ವಾ. ಅದಕ್ಕೋಸ್ಕರ ನಾವು ಜಾಸ್ತಿ ಚಾಕ್ಲೇಟ್ಸ್ ಮತ್ತು ಡೇಟ್ಸ್ನ ತೊಗೊಂಡ್ವಿ. ಡೇಟ್ಸ್ನ ಆ್ಯಕ್ಚುಲಿ ಇಲ್ಲಿ ತೊಗೊಂಡಿಲ್ಲ ನಾವು. ಯಾಕಪ್ಪ ಅಂತ ಅಂದರೆ ನನ್ನ ಹಸ್ಬೆಂಡ್ಗೆ ಇನ್ನು ಬೇರೆ ಕಡೆ ಒಂದು ಅಂಗಡಿಯಲ್ಲಿ ಅಲ್ಲಿ ಚೆನ್ನಾಗಿದೆ ಡೇಟ್ಸು, ಇನ್ನು ಇದಕ್ಕಿಂತನೂ ಸಾಫ್ಟ್ ಆಗಿದೆ ಅಂತ ನೋಡಿದ್ರು. ಸೊ ಅಲ್ಲಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಡೇಟ್ಸ್ನ ಸ್ಕಿಪ್ ಮಾಡಿದ್ವಿ. ಸೊ ಇವಾಗ ಡೇಟ್ಸ್ನು ಕೂಡ ಟ್ರೈ ಮಾಡಿ ನೋಡ್ತಾ ಇದ್ದಾರೆ. ಇಲ್ಲೇನೋ ಅಷ್ಟೊಂದು ಅವರಿಗೆ ಇಷ್ಟ ಆಗದ ಕಾರಣ ಇಲ್ಲೂ ಎಲ್ಲ ಫ್ರೆಶ್ ಆಗೇ ಇತ್ತು. ಆದರೂ ಇನ್ನೂ ಫ್ರೆಶ್ ಆಗಿ ನೋಡಿರ್ತೀವಿ ಅಲ್ವಾ ದುಬೈಯಲ್ಲಿ. ಅದಕ್ಕೋಸ್ಕರನೇ ಇದಕ್ಕಿಂತ ಚೆನ್ನಾಗಿರೋ ತಗೊಳ್ಳೋಣ ಅಂತ ಹೇಳಿ ನಾವು ಬೇರೆ ಕಡೆ ಹೋಗಿ ತಗೊಂಡ್ವಿ. ಹಾಗೆ ನೀವೇನಾದರೂ UAEಗೆ ಏನಾದರೂ ಟೂರಿಗೆ ಬಂದರೆ ಸೊ ನೀವು ಆರಾಮಾಗಿ ದುಬೈಯಲ್ಲಿ ಬಂದು ಶಾಪಿಂಗ್ ಮಾಡಿ. ತುಂಬಾನೇ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ನಿಮಗೆ ಚಾಕ್ಲೇಟ್ಸ್ ಮತ್ತೆ ಡೇಟ್ಸ್ಗಳೆಲ್ಲ ಸಿಗುತ್ತೆ ಅಂತಾನೆ ಹೇಳ್ತೀನಿ. ಹಾಗೆ ಪರ್ಫ್ಯೂಮ್ಗಳು ಸೆಂಟರ್ಸ್ ಕೂಡ ಜಾಸ್ತಿನೇ ಇದೆ. ಪರ್ಫ್ಯೂಮ್ಸ್ಗಳು ಒಳ್ಳೆ ಬ್ರ್ಯಾಂಡೆಡ್ ಪರ್ಫ್ಯೂಮ್ಸ್ಗಳು ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ. ಸೊ ಒಂದು ಚೀಪೆಸ್ಟ್ ಮಾರ್ಕೆಟ್ ಅಂತಾನೆ ಹೇಳ್ಬೋದು. ಈಗ ಬಿಲ್ ಹಾಕ್ಸ್ತಾ ಇದೀವಿ ನಾವು ಹೋಗಕ್ಕೆ ಅಂತ ಹೇಳ್ಬಿಟ್ಟು. ಬರೀ ಚಾಕ್ಲೇಟ್ಸ್ ಮಾತ್ರ ತಗೊಂಡಿದೀವಿ. ಇನ್ನು ತುಂಬಾನೇ ಶಾಪಿಂಗ್ಸ್ ಇದೆ ಗೈಸ್. ಇನ್ನು ಏನೇನೋ ತಗೊಳ್ಳೋದಿದೆ, ಅಲ್ಲಿಗೆಲ್ಲ ಹೋಗ್ಬೇಕು. ಇಲ್ಲಿ ಬರೀ ಚಾಕ್ಲೇಟ್ಸ್ ಒಂದು ತಗೊಂಡಿದೀವಿ. ನೋಡ್ತಾ ಇರ್ಬೋದು ಎಷ್ಟೆಲ್ಲ ಚಾಕ್ಲೇಟ್ಸ್ಗಳನ್ನ ತಗೊಂಡಿದೀವಿ ಅಂತ ಹೇಳ್ಬಿಟ್ಟು. ಈ ಚಾಕ್ಲೇಟ್ಸ್ಗಳನ್ನೆಲ್ಲ ನಾನು ಮಿಕ್ಸ್ ಮಾಡಿ ಒಂದು ಪೌಚ್ ತರ ಮಾಡಿ, ಆ ಪೌಚಲ್ಲಿ ಎಲ್ಲ ಚಾಕ್ಲೇಟ್ಸ್ಗಳನ್ನ ಎಲ್ಲ ಡಿಫ್ರೆಂಟ್ ಚಾಕ್ಲೇಟ್ಸ್ಗಳನ್ನೆಲ್ಲ ಪೌಚಲ್ಲಿ ಹಾಕಿ ಕೊಡೋಣ ಅಂತ ಐಡಿಯಾ ಮಾಡಿಕೊಂಡು ಈ ಥರ ಸಪ್ರೇಟ್ ಆಗಿ ಎಲ್ಲ ಚಾಕ್ಲೇಟ್ಸ್ಗಳನ್ನು ತೊಗೊಂಡಿದ್ದೀನಿ ಗೈಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರ್ತ್ಕೋಬೇಡಿ. ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೋಡಿ ಇಲ್ಲಿ ನಮ್ಮ ಹಸ್ಬೆಂಡ್ 2 ಕೈಯಲ್ಲೂ 2 ಕವರ್ ಇಟ್ಕೊಂಡು ಹೆಂಗೆ ಹೋಗ್ತಿದ್ದಾರೆ. ಕೇಳಿದ್ರು ಕೊಡ್ತಾ ಇಲ್ಲ ನನಗೆ. ಓಕೆ ಗೈಸ್, ಬಾಯ್, ಥ್ಯಾಂಕ್ ಯು.